ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೋಗಿದ್ದು ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಸಹಸ್ರಲಿಂಗಕ್ಕೆ. ಮೊದಲ ಬಾರಿ ಹೋಗಿದ್ದು, ಆದರೆ ಅಲ್ಲಿಯ ಜಾಗ, ಅಲ್ಲಿಯ ಒಂದು ಪ್ಲೇಸನ್ನು ನೋಡಿ ನಿಜಕ್ಕೂ ಹೋಗಿದ್ದು ಒಂದು ವರ್ತ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ನಿಸರ್ಗದ ತಪ್ಪಲಿನಲ್ಲಿರುವಂತಹ ಒಂದು ಸುಂದರವಾದ ಪ್ರವಾಸಿ ತಾಣ ಅದು. ನೋಡ್ತಾ ಇರ್ಬೋದು, ಈ ರೀತಿ ತೂಗು ಸೇತುವೆ ಮೇಲೆ ಆ ಜಾಗಕ್ಕೆ ಹೋಗಬೇಕು. ಎಷ್ಟೊಂದು ಚೆನ್ನಾಗಿದೆ ಅಂತ. ಇದು ತೂಗು ಸೇತುವೆ ಅಂತ ಯಾಕೆ ಕರೀತಾರೆ ಅಂದರೆ, ಗಾಳಿ ಬಂದಾಗ ತೊಟ್ಟಿಲಿನ ರೀತಿ ತೂಗಿದ ರೀತಿ ಆಗುತ್ತೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ನನ್ನ ತಾಯಿ ಮನೆಯಲ್ಲಿ ಕೂಡ ಇದೇ ರೀತಿ ತೂಗು ಸೇತುವೆ ಇತ್ತು, ಆದರೆ ಅದು ಮುರಿದು ಬಿದ್ದಿದೆ ಅಂತ ಹೇಳಿದ್ದೆ. ಅದು ಮುರಿದು ಬೀಳೋಕ್ಕೆ ಕಾರಣ ಏನು ಅಂದರೆ, ಜಾಸ್ತಿ ಮಳೆ ಆಗಿ ಕೊಚ್ಚಿಕೊಂಡು ಹೋಗಿತ್ತು. ಹಾಗಾಗಿ ಅದು ಕೂಡ ಇದೇ ರೀತಿ ಇತ್ತು. ನನಗೆ ಈ ತೂಗು ಸೇತುವೆ ನೋಡಿದಾಗ ಸೇಮ್ ನನ್ನ ತಾಯಿ ಮನೆ ಹತ್ತಿರ ಇರುವ ತೂಗು ಸೇತುವೆ ನೆನಪಾಯಿತು. ಆ ತೂಗು ಸೇತುವೆಯಲ್ಲಿ ನಮಗೆ ತುಂಬಾ ಮೆಮೊರಿ ಇದೆ. ನಾವು ಕಾಲೇಜ್ಗೆ ಹೋಗೋ ಸಮಯದಲ್ಲಿ ಅದು ತೂಗು ಸೇತುವೆ ಮುಖಾಂತರನೇ ಹೋಗಬೇಕಿತ್ತು. ಆಗ ಗಾಳಿಗೆ ಅದು ತೂಗುತ್ತಾ ಇದ್ದ ರೀತಿ, ಅಲ್ಲಿಯ ಸುಂದರ ಪರಿಸರವನ್ನು ನೋಡಿಕೊಂಡು ಕಾಲೇಜಿಗೆ ಹೋಗೋದೇ ಒಂದು ರೀತಿಯ ಖುಷಿಯ ವಿಷಯ ಆಗಿತ್ತು. ಆದರೆ ಈಗ ಅದು ಹಾಳಾಗಿ ಹೋಗಿದೆ. ಆದರೆ ನನಗೆ ಈಗ ಈ ತೂಗು ಸೇತುವೆಯನ್ನು ನೋಡಿದಾಗ ಅದು ನೆನಪಾಯಿತು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ಅದರಲ್ಲೂ ಗಾಳಿ ಬಂದಾಗ ಅದು ತೂಗತ್ತಲ್ಲ, ಆ ಒಂದು ಫೀಲೇ ಬೇರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಶಾಲ್ಮಲಾ ನದಿ ಯಾವ ರೀತಿ ಹರಿತಾ ಇದೆ ಅಂತ. ಮಳೆಗಾಲದಲ್ಲಿ ಅಬ್ಬರಿಸಿ ಹರಿತಾ ಇದೆ ನೋಡಿ. ಅದರ ಹರಿವು ಹೇಗಿದೆ ಅಂದರೆ, ಮರಗಿಡಗಳನ್ನು ಯಾವ ರೀತಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಅಂತ. ಅದರಲ್ಲೂ ಅದರ ಹರಿವನ್ನು ಇನ್ನಷ್ಟು ವಿಸ್ತರಣೆ ಮಾಡಿದೆ ಮಳೆಗಾಲದಲ್ಲಿ. ನಾವು ಹೋದಾಗ ಜಾಸ್ತಿ ಮಳೆ ಇರಲಿಲ್ಲ, ಆದರೆ ಮಳೆಯ ನೀರನ್ನು ಆ ತೂಗು ಸೇತುವೆಯಿಂದ ನೋಡ್ತಾ ಇರಬೇಕಾಗಿದ್ರೆ ಆ ಶಾಲ್ಮಲಾ ನದಿಯನ್ನು ತುಂಬಾ ಭಯ ಆಗ್ತಾ ಇತ್ತು. ತಲೆ ತಿರುಗಿದ ರೀತಿ ಕೂಡ ಆಗ್ತಾ ಇತ್ತು. ಯಾಕೆ ಅಂದರೆ ಅಷ್ಟೊಂದು ಆಳವಾಗಿತ್ತು ಮತ್ತು ಅಷ್ಟೊಂದು ನೀರಿನ ಹರಿವು ಇತ್ತು. ನಾನು ಮೊದಲನೇ ಬಾರಿಗೆ ಈ ಸಹಸ್ರಲಿಂಗಕ್ಕೆ ಹೋಗಿದ್ದು. ನಾವು ಯಾವುದಾದರೂ ಒಂದು ಪ್ರವಾಸಿ ತಾಣಕ್ಕೆ ಹೋಗಬೇಕು ಅಂದರೆ ಅದರ ಬಗ್ಗೆ ಒಂದಿಷ್ಟು ತಿಳಿದುಕೊಂಡಿರ್ತೀವಿ. ಆಗ ನಮ್ಮ ಕಲ್ಪನೆಯಲ್ಲೇ ಅದನ್ನು ಒಂದಿಷ್ಟು ನಾವು ಊಹೆ ಮಾಡಿಕೊಂಡಿರ್ತೀವಿ. ಕೆಲವೊಮ್ಮೆ ನಮ್ಮ ಊಹೆಗೆ ಆ ಒಂದು ಪ್ರವಾಸಿ ತಾಣ ರೀಚ್ ಆಗಲ್ಲ. ಇನ್ನು ಕೆಲವೊಮ್ಮೆ ನಾವು ಊಹೆ ಮಾಡಿದ್ದಕ್ಕಿಂತಲೂ ಜಾಸ್ತಿ ಆ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಸ್ಥಿತಿ ಕೂಡ ಅದೇ ರೀತಿಯಾಗಿತ್ತು. ನಾನು ಊಹೆ ಮಾಡಿಕೊಂಡಿದ್ದಕ್ಕಿಂತಲೂ 10 ಪಟ್ಟು ಈ ಒಂದು ಸಹಸ್ರಲಿಂಗ ತುಂಬಾ ಚೆನ್ನಾಗಿತ್ತು. ನೀವು ಖಂಡಿತ ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಈ ಒಂದು ಜಾಗಕ್ಕೆ ಬನ್ನಿ. ಫ್ಯಾಮಿಲಿ ಜೊತೆ ಬರುವಂತಹ ಒಂದು ಜಾಗ, ಅದರಲ್ಲೂ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸಹಸ್ರಲಿಂಗಗಳನ್ನು ನೀವು ನೋಡ್ಬೋದು. ಇಲ್ಲಿ ಅನೇಕರು ಪೂಜೆಗಳನ್ನು ಮಾಡಿಸಿಕೊಂಡು ಹೋಗ್ತಾರೆ, ಹರಕೆಗಳನ್ನು ಹೇಳಿಕೊಂಡು ಹೋಗ್ತಾರೆ. ನಾನು ಕೂಡ ಮೊದಲನೆಯ ಬಾರಿ ಈ ಜಾಗಕ್ಕೆ ಬಂದಿದ್ದು. ಆದರೆ ನನಗೆ ಒಂದೇ ಒಂದು ಬೇಸರದ ಸಂಗತಿ ಏನು ಅಂದರೆ, ಅಲ್ಲಿ ಇರುವಂತಹ ಸಹಸ್ರಲಿಂಗವನ್ನು ನೋಡೋಕೆ ಸಾಧ್ಯವಾಗಲಿಲ್ಲ ಅನ್ನುವ ಕಾರಣಕ್ಕೆ. ಯಾಕೆ ಅಂದರೆ ಎಲ್ಲ ಲಿಂಗಗಳು ಶಾಲ್ಮಲಾ ನದಿಯಲ್ಲಿ ಮುಳುಗಿ ಹೋಗಿತ್ತು. ಒಂದೇ ಒಂದು ಲಿಂಗ ಕೂಡ ನಮಗೆ ನೋಡೋಕೆ ಸಾಧ್ಯ ಆಗಲಿಲ್ಲ. ಅದೊಂದು ತುಂಬ ಬೇಸರದ ಸಂಗತಿ. ಹಾಗಾಗಿ ನಾನು ನಮ್ಮ ಮನೆಯವರ ಹತ್ರ ಬೇಸಿಗೆಯಲ್ಲಿ ಕೂಡ ಇಲ್ಲಿ ಕರ್ಕೊಬನ್ನಿ ಅಂತ ಹೇಳಿದ್ದೆ. ಖಂಡಿತ ನಾನು ಬಂದೇ ಬರ್ತೀನಿ ಅನ್ನೋ ನಂಬಿಕೆ ಇದೆ. ಬಂದರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ರೀತಿ ಸಹಸ್ರಲಿಂಗ ಇದೆ, ಯಾವ ರೀತಿ ಪೂಜೆ ಮಾಡ್ತಾರೆ, ಹಾಗೆ ಎಷ್ಟು ಅದು ಸುಂದರವಾಗಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸುತ್ತಲೂ ಹಚ್ಚ ಹಸಿರಿನಿಂದ ಕಾಡಿನಿಂದ ತುಂಬಿದೆ. ಮಧ್ಯ ಈ ರೀತಿ ಶಾಲ್ಮಲಾ ನದಿ ಹರಿಯುತ್ತಿದೆ. ಆ ಶಾಲ್ಮಲಾ ನದಿಯ ತಟದಲ್ಲಿ ಸಹಸ್ರಲಿಂಗಗಳು ಇದೆ. ಕೇಳೋಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ಆದರೆ ಈ ವಿಡಿಯೋದಲ್ಲಿ ಲಿಂಗಗಳನ್ನು ತೋರಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದರೆ ಅದು ಜಲಾವೃತ ಆಗಿದೆ. ಹಾಗಾಗಿ ಆದರೆ ನಿಮಗೆ ಈ ಪ್ಲೇಸ್ ಯಾವ್ಯಾವ ರೀತಿ ಇದೆ, ಹೇಗೆ ಹೋಗೋದು, ಅಲ್ಲಿ ಏನೇನು ಇದೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಮಳೆಗಾಲದ ಸಮಯದಲ್ಲಿ ನದಿಗೆ ಇಳಿಯೋಕೆ ಅಲೋ ಇಲ್ಲ. ಹಾಗಾಗಿ ನೀವು ಬೇಸಿಗೆಯಲ್ಲೇ ಬರೋದು ಒಳ್ಳೆಯದು ಅನ್ನೋದು ನನ್ನ ಸೂಚನೆ. ನೋಡ್ತಾ ಇರ್ಬೋದು ತೂಗು ಸೇತುವೆ ಹೇಗಿದೆ ಅಂತ ಇನ್ನೊಮ್ಮೆ ತೋರಿಸ್ಕೊಂಡು ನಾನು ಈಗ ಹೋಗ್ತಾ ಇರೋದು ಸಹಸ್ರಲಿಂಗ ಇರುವಂತಹ ಜಾಗಕ್ಕೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಜಾಗ ಅಂತ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶನಲಿಂಗಂ ತತ್
ಪ್ರಣಮಾಮಿ ಸದಾ ಶಿವಲಿಂಗಂ. ಈ ಶ್ಲೋಕವನ್ನು ಹೇಳ್ತಾ ಹೋದ ನನಗೆ ಮನಸ್ಸಿನಲ್ಲಿ ಅದೇನೋ ನೆಮ್ಮದಿ, ಅದೇನೋ ಒಂದು ಧನ್ಯತಾ ಭಾವ. ನೋಡಿ, ಸಹಸ್ರಲಿಂಗದತ್ತ ಹೋಗಬೇಕು ಅಂದರೆ ಈ ರೀತಿ ಮೆಟ್ಟಿಲನ್ನು ಇಳಿದುಕೊಂಡು ಹೋಗಬೇಕು. ಇಲ್ಲಿ ಎಚ್ಚರಿಕೆ ಅಂತ ಹಾಕಿದ್ದಾರೆ, ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ನೀರಿಗೆ ಇಳಿಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಲಿಂಗಗಳು ಕಾಣಿಸಲ್ಲ. ಆದರೆ ನೀವು ಶಾಲ್ಮಲಾ ನದಿಯ ಹರಿವನ್ನು ನೋಡಬೇಕು ಅಂದರೆ ಈ ರೀತಿ ಕೆಳಗಡೆ ಹೋಗಬೇಕು. ನಾವು ಕೂಡ ಕೆಳಗಡೆ ಹೋದ್ವಿ, ಆದರೆ ಯಾವುದೇ ರೀತಿಯ ನೀರಿಗೆ ಇಳಿಯುವ ಸಾಹಸವನ್ನು ಮಾಡಲಿಲ್ಲ. ಈ ರೀತಿ ಅತಿಯಾಗಿ ಬರುತ್ತಿದ್ದ ಅಲೆಯನ್ನು ನೋಡೋದೇ ಒಂದು ಚಂದ ಅಂತ ಅನ್ನಿಸ್ತು. ಹಾಗಾಗಿ ನಾವು ಕೆಳಗಡೆ ಹೋಗಿ ನೋಡ್ಕೊ ಬಂದ್ವಿ. ಯಾವುದೇ ರೀತಿಯ ತೊಂದರೆ ಅಪಾಯ ಅಲ್ಲಿ ಯಾರಿಗೂ ಆಗಲಿಲ್ಲ. ಯಾರೂ ಕೂಡ ನೀರನ್ನು ಇಳಿಯೋ ಸಾಹಸವನ್ನು ಕೂಡ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಾವು ಪ್ರತಿಯೊಂದು ಪ್ರವಾಸಿ ತಾಣಕ್ಕೆ ಹೋದಾಗ ಅದರ ಬಗ್ಗೆ ಮೊದಲೇ ಒಂದಿಷ್ಟು ತಿಳಿದುಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಾನು ಕೂಡ ನಮ್ಮ ಮನೆಯವರು ಸಹಸ್ರಲಿಂಗ ನೋಡಿಕೊಂಡು ಬರೋಣ ಅಂತ ಹೇಳಿದಾಗ ಅದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಅಂತ ಅದರ ಬಗ್ಗೆ ಒಂದಿಷ್ಟು ಗೂಗಲ್ಗಳಲ್ಲಿ ಸರ್ಚ್ ಮಾಡಿ ನೋಡಿದೆ. ಆಗ ನನಗೆ ಸಿಕ್ಕ ದಂತಕತೆ, ಸೋದೆ ಅರಸ ಸದಾಶಿವರಾಯರು ತಮಗೆ ಮಕ್ಕಳಾಗಿಲ್ಲ ಅಂತ ಸಹಸ್ರಲಿಂಗವನ್ನು ಕೆತ್ತಿಸಿ ಕೊಡುತ್ತೇನೆ ಅಂತ ಹರಕೆ ಹೇಳಿಕೊಂಡಿದ್ರಂತೆ. ಅದೇ ರೀತಿ ಅವರು ಇಲ್ಲಿ ಸಹಸ್ರಲಿಂಗವನ್ನು ಶಾಲ್ಮಲಾ ನದಿಯ ತಟದಲ್ಲಿ ಕೆತ್ತಿಸಿದ್ರು ಅನ್ನೋ ಒಂದು ದಂತಕತೆ ಪ್ರತೀತಿ ಇದೆ. ಅದು ಎಷ್ಟು ಸುಳ್ಳೋ ಎಷ್ಟು ನಿಜ ಅಂತ ಗೊತ್ತಿಲ್ಲ, ಆದರೆ ಬಂದ ಪ್ರವಾಸಿಗರೆಲ್ಲರೂ ಹೇಳೋದು ಇದನ್ನೇ. ಹಾಗಾಗಿ ಇಲ್ಲಿ ನೀವು ಬಂದಾಗ ಸಹಸ್ರಲಿಂಗಗಳನ್ನು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಲಿಂಗಗಳು ಇತ್ತು, ಹೇಗೆ ಇತ್ತು, ಯಾವ ರೀತಿ ಇತ್ತು ಅನ್ನುವ ಐಡಿಯಾ ನನಗೆ ಸ್ವಲ್ಪ ಕೂಡ ಇಲ್ಲ. ನಮ್ಮ ಮನೆಯವರು ಒಂದಿಷ್ಟು ಜಾಗಗಳನ್ನು ತೋರಿಸಿ ಇಲ್ಲಿ ಲಿಂಗಗಳು ಇತ್ತು, ಇಲ್ಲಿ ಬಸವನ ವಿಗ್ರಹ ಇತ್ತು ಅಂತ ಹೇಳ್ತಿದ್ರು. ಅವರು ಹೇಳಿದ್ದನ್ನೇ ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ಈ ನದಿ ಎಷ್ಟು ಆಳ ಇದೆ ಅಂತ ಕೂಡ ನನಗೆ ಐಡಿಯಾ ಇರಲಿಲ್ಲ. ಇಲ್ಲಿರುವ ಒಂದು ಮರ ನೋಡಿ, ಅದು ಮುಳುಗಿರುವ ಪ್ರಮಾಣ ನೋಡಿ ತುಂಬ ಆಳ ಇದೆ ಅಂತ ಗೊತ್ತಾಯಿತು. ಮೊದಲು ಬಂದವರಿಗಾದರೆ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಗೊತ್ತಿರುತ್ತೆ, ಈ ಜಾಗದಲ್ಲಿ ಈ ರೀತಿ ಇತ್ತು ಅಂತ. ಆದರೆ ಮೊದಲ ಬಾರಿ ಬಂದವರಿಗೆ ಸ್ವಲ್ಪ ಕೂಡ ಐಡಿಯಾ ಇರಲ್ಲ. ನಾನು ಕೂಡ ಮೊದಲ ಬಾರಿ ಬಂದವಳಾಗಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಆದರೆ ಇಲ್ಲಿಯ ಜಾಗ ನೋಡಿ ಬೇಸಿಗೆಯಲ್ಲಿ ಮತ್ತೆ ಬರಲೇಬೇಕು ಅನ್ನೋಷ್ಟು ಸುಂದರವಾಗಿತ್ತು. ಫ್ಯಾಮಿಲಿ ಜೊತೆ ಬರೋಕ್ಕೆ ಒಂದು ಒಳ್ಳೆಯ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಇಷ್ಟು ಮಳೆ ಇದ್ದರೂ, ಇಷ್ಟು ನೆರೆ ಇದ್ದರೂ ಕೂಡ ತುಂಬ ಜನ ಪ್ರವಾಸಿಗರು ಬಂದಿದ್ದರು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಜಾಗ ಅಂತ. ನಾನು ನಿಮಗೆ ಡೀಟೇಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ತುಂಬ ವಿಡಿಯೋಗಳು ನನ್ನ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನಷ್ಟು ವಿಡಿಯೋಗಳನ್ನು ಹಾಕೋಕ್ಕೆ ಸಾಧ್ಯವಾಗುತ್ತೆ. ಕೇವಲ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾವು ಇದನ್ನೆಲ್ಲ ಒಂದಿಷ್ಟು ಸಮಯ ನೋಡಿಕೊಂಡು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದಿಷ್ಟು ಅಲ್ಲಿ ಇರುವ ಜಾಗದ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ನಾವು ಮನೆಗೆ ಹೊರಟ್ವಿ. ಮಳೆ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ಮನೆಯ ದಾರಿಯನ್ನು ಹಿಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಬೇಸಿಗೆಯಲ್ಲಿ ನಾನು ಇದರ ಡೀಟೇಲ್ ವಿಡಿಯೋವನ್ನು ಮತ್ತೆ ಹಾಕ್ತೀನಿ. ಸಹಸ್ರಲಿಂಗವನ್ನು ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ನಲ್ಲಿ ಅಡುಗೆ ವಿಡಿಯೋಗಳಾಗಿರ್ಬೋದು, ವ್ಲಾಗ್ಗಳಾಗಿರ್ಬೋದು, ಹಾಗೆ ಹವ್ಯಕ ಹಾಡುಗಳು ಕೇಳೋಕ್ಕೆ ಸಿಗುತ್ತೆ. ಹಾಗೆ ಯಾವುದೂ ಲಿಂಗ ನೋಡಿಲ್ಲ, ಯಾವುದನ್ನು ವೀಕ್ಷಣೆ ಮಾಡಿಲ್ಲ ಅನ್ನೋ ಬೇಸರದಲ್ಲಿ ಬರ್ತಾ ಇರಬೇಕಾಗಿದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು ಈಶ್ವರನ ಲಿಂಗ, ಬಸವನ ಒಂದು ವಿಗ್ರಹ, ಹಾಗೆ ಗಣೇಶನ ವಿಗ್ರಹ ಕೂಡ ಇತ್ತು. ಅದಕ್ಕೆ ಕೈ ಮುಗಿದು ಭಕ್ತಿಯಿಂದ ಅಲ್ಲಿಂದ ಹೊರಟ್ವಿ. ಇದನ್ನು ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಅದರಲ್ಲೂ ನನಗೆ ಇದರಲ್ಲಿ ಗಣೇಶನ ವಿಗ್ರಹ ತುಂಬಾ ಇಷ್ಟ ಆಯಿತು. ನೋಡಿ ಸುತ್ತಲೂ ಎಷ್ಟೊಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ. ತುಂಬ ಜನ ಪ್ರವಾಸಿಗರು ಬರ್ತಾ ಇದ್ರು. ಹಾಗೆ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಅನೇಕ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವನ್ನೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.